ಇದು ವಿಷ್ಣು ಸಹಸ್ರನಾಮ ಸ್ತೋತ್ರದ ಪೀಠಿಕಾ ಭಾಗದಲ್ಲಿ ಬರುವ ಅತ್ಯಂತ ಪ್ರಮುಖವಾದ ಶ್ಲೋಕ. ಕುರುಕ್ಷೇತ್ರ ಯುದ್ಧದ ನಂತರ ಶರಶಯ್ಯದಲ್ಲಿ ಮಲಗಿದ್ದ ಭೀಷ್ಮ ಪಿತಾಮಹರನ್ನು ಧರ್ಮರಾಜನಾದ ಯುಧಿಷ್ಠಿರನು ಕೇಳುವ ಪ್ರಶ್ನೆ ಇದಾಗಿದೆ. ವಿಷ್ಣು ಸಹಸ್ರನಾಮದ ಪೂರ್ವ ಪೀಠಿಕೆ. ಯುಧಿಷ್ಠಿರ ಉವಾಚ ಕಿಮೇಕಂ ದೈವತಂ ಲೋಕೆ ಕಿಂ ವಾಪ್ಯೇಕಂ ಪರಾಯಣಂ ಸ್ತುವಂತಃ ಕಂ ಕಮರ್ಚಂತ್ಯ ಪ್ರಾಪ್ನುರ್ಮಾನವ ಶುಭಂ. ಶ್ಲೋಕದ ಅರ್ಥ. ಪ್ರಶ್ನೆ: ಲೋಕದಲ್ಲಿ ಏಕೈಕ ದೈವ ಯಾವುದು? ಪರಮ ಆಶ್ರಯ ಯಾವುದು? ಯಾರನ್ನು ಸ್ತುತಿಸುವುದರಿಂದ ಮತ್ತು ಯಾರನ್ನು ಪೂಜಿಸುವುದರಿಂದ ಮಾನವರು ಸಕಲ ಶುಭಗಳನ್ನು ಪಡೆಯುತ್ತಾರೆ? ಯುಧಿಷ್ಠಿರನು ಈ ಶ್ಲೋಕದಲ್ಲಿ ಒಟ್ಟು 6 ಪ್ರಶ್ನೆಗಳನ್ನು ಕೇಳುತ್ತಾನೆ. ಕಿಂ ಏಕಂ ದೈವತಂ ಲೋಕೆ, ಈ ಇಡೀ ಜಗತ್ತಿಗೆ ಒಬ್ಬನೇ ಆದಂತಹ ಶ್ರೇಷ್ಠ ದೇವರು ಯಾರು? ಕಿಂ ವಾ ಅಪಿ ಏಕಂ ಪರಾಯಣಂ, ಎಲ್ಲರಿಗೂ ಅಂತಿಮವಾದ ಗುರಿ ಅಥವಾ ಪರಮ ಆಶ್ರಯದಾತ ಯಾರು? ಸ್ತುವಂತಂ ಕಂ, ಯಾರನ್ನು ಸ್ತುತಿಸುವುದರಿಂದ ನಾಮಸ್ಮರಣೆ. ಕಂ ಕಮರ್ಚಂತಿ, ಯಾರನ್ನು ಅರ್ಚನೆ ಮಾಡುವುದರಿಂದ. ಪ್ರಾಪ್ನುಂ ಮಾನವ ಶುಭಂ, ಮನುಷ್ಯರು ಎಲ್ಲಾ ರೀತಿಯ ಶುಭವನ್ನು ಅಂದರೆ ಸಂಸಾರ ಬಂಧನದಿಂದ ಮುಕ್ತಿಯನ್ನು ಪಡೆಯುತ್ತಾರೆ. ಹಿನ್ನೆಲೆ: ಮಹಾಭಾರತದ ಅನುಶಾಸನ ಪರ್ವದಲ್ಲಿ ಈ ಸಂವಾದ ಬರುತ್ತದೆ. ಜೀವನದ ಸಾರವನ್ನು ತಿಳಿಯಲು ಯುಧಿಷ್ಠಿರನು ಜ್ಞಾನವೃದ್ಧರಾದ ಭೀಷ್ಮನ ಬಳಿ ಹೋದಾಗ ಭೀಷ್ಮರು ಈ ಪ್ರಶ್ನೆಗೆ ಉತ್ತರಿಸುತ್ತಾ ವಿಷ್ಣು ಸಹಸ್ರನಾಮವನ್ನು, ವಿಷ್ಣುವಿನ 1000 ನಾಮಗಳನ್ನು ಉಪದೇಶಿಸುತ್ತಾರೆ. ಭೀಷ್ಮರ ಪ್ರಕಾರ ಈ ಎಲ್ಲಾ ಪ್ರಶ್ನೆಗಳಿಗೂ ಒಂದೇ ಉತ್ತರ: ಶ್ರೀಮನ್ನಾರಾಯಣ ವಿಷ್ಣು. ಧನ್ಯವಾದಗಳು.